ಶುಭೋದಯ, ಗುಡ್ ಮಾರ್ನಿಂಗ್. ಇವತ್ತು ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವೊಂದು ಪ್ರಾಜೆಕ್ಟ್ ಇವತ್ತು ಪ್ರೆಸೆಂಟೇಷನ್ ಐತಿ. ನಿನ್ನೆ ರಾತ್ರಿ ಔಟ್ಪುಟ್ ಬಂದೈತಿ. ಈಗ ನೋಡಿದ್ರೆ ಔಟ್ಪುಟ ಬರೋಲ್ದು. ಸೀನ್ ಮಾಡ್ಕೊಂಡು ನಾವು ಮತ್ತೊಳ್ಳಿ ನನ್ನ ನಂತರ ಔಟ್ಪುಟ್ ಬರ್ತಾನೆ. ನಂದು 100% ಕನ್ಫರ್ಮೇಷನ್ ಐತಿ. ರೀಸನ್ ಇಷ್ಟೇ, ಅವ ವೈರಿಂಗ್ ಎಲ್ಲ ಪ್ರೊಫೆಷ್ನಲ್ ಆಗಿ ಮೇಂಟೈನ್ ಮಾಡಿಲ್ಲ. ನೋಡ್ಬೋದು ನೀವೆಲ್ಲ ಗಜಿ ಬಿಜಿ. ನಂದು ಫುಲ್ ಕ್ಲೀನ್ ಪ್ರೊಫೆಷ್ನಲ್ ಮೇಂಟೈನ್ ಐತಿ. ಒಬ್ಬ ನಾರ್ಮಲ್ ಪ್ರಾಜೆಕ್ಟ್ ಮೇಕರಿಗೆ ಮತ್ತು ಒಬ್ಬ ಪ್ರೊಫೆಷ್ನಲ್ ಪ್ರಾಜೆಕ್ಟ್ ಮೇಕರಿಗೆ ಇದು ಒಂದು ಫರಕ್. ಎಷ್ಟು ಪ್ರೊಫೆಷ್ನಲ್ ಆಗಿ ಮೇಂಟೈನ್ ಮಾಡ್ತೀವಿ ಅಷ್ಟು ಪ್ರೊಫೆಷ್ನಲ್ ಆಗಿ ಔಟ್ಪುಟ್ ಬರುತ್ತೆ. ಇದು ಒಂದು ಭಾಳ ನೆನ್ಪಿಟ್ಕೊಳ್ರಿ, ನಿಮ್ಗೆ ಯೂಸ್ ಆಗುತ್ತೆ. ಎಷ್ಟು ಪ್ರೊಫೆಷ್ನಲ್ ಆಗಿರ್ತೀವಿ ಅಷ್ಟು ಚಲೋ. ರೂಮ್ ಅನ್ನೋದು ಟಿಪ್ಪಾಗೈತಿ. ಇದ್ರ ನಾವು ಪ್ರೊಫೆಷ್ನಲ್ ಇಲ್ಲ. ನೋಡ್ಬೇಕು ಎಲ್ಲಿ ಬೇಕಲ್ಲಿ ಕಸ ಬಿದ್ದೈತೆ ಅಲ್ಲಿ ಇಲ್ಲೇ ಬಂತು ನೋಡ್ರಿ. ನಾ ಬೈದ್ಕೊಳಕ್ಕೆ ಬಂತು ನೋಡ್ರಿ ಇದು ಪ್ರಾಜೆಕ್ಟ್ ಔಟ್ಪುಟ್. ಸಮಸ್ಯೆ ಇದೆ. ಒಂದು ಸೈಡ ಬರತ್ತೈತೆ, ಇನ್ನೊಂದು ಸೈಡ್ ಇನ್ನೂ ಬಂದಿಲ್ಲ. ಒಂದು ಔಟ್ಪುಟ್ ಸುಳ್ಳು ಹೇಳತ್ತಾನವ. ಮತ್ತು ಈ ಕಾಲೇಜಿನ ಪ್ರೆಸೆಂಟೇಷನ್ ಇದ್ದಿಸಿಲ್ಲ. ಕಾಲೇಜ್ ನಮಗೆ ಬೆಟ್ಟಾಗೋಣಂತ. ಫೈನಲಿ ಅವನು ರೆಡಿ ಆಗತ್ತಾನೆ. ರೂಮೆಲ್ಲ ಹಿಂಗೆ ಇರಲಿ, ಸಾಯಂಕಾಲ ಬಂದು ಸ್ವಚ್ಛ ಮಾಡೋಕ್ಕೆ ಟ್ರೈ ಮಾಡೋಣಂತ. ಇನ್ನು ಸೀದಾ ಗುಡಿಗೆ ಹೋಗೋಣ. ತೊಗೊಂಡು ಫುಲ್ ಪ್ರೊಫೆಷ್ನಲ್ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಎಲ್ಲ ಸಾಮಾನು. ಗುಡಿಗೆ ಹೋಗೋಣಂತ. ಫೈನಲಿ ಗುಡಿ ಓಪನ್ ಐತಿ. 20 ಗುಡಿ ಎಲ್ಲ ಮಾಡ್ಕೊಂಡು ಹೋಗೋಣಂತೆ. ಇನ್ನೂ ಬರಲೇ ಇಲ್ಲ. ಅದಕ್ಕೆ ಇವ್ನ ಸಂಬಂಧ ಬಸ್ ಮಿಸ್ ಆಯ್ತು. ಈಗ ಈ ಬಸ್ಸಿಗೆ ಹೋಗ್ಬೇಕು. ಇವಾಗ ಜಲ್ದಿ ಬಂದಿಂದಂದ್ರೆ ಜಲ್ದಿ ಹೋಗಿ ಬರ್ತಿತ್ತು. ಇವಾಗ ಲೇಟ್ ಮಾಡಿದ ಆಲ್ರೆಡಿ. ಇನ್ನೊಂದು ಬಸ್ ಬಂದು ನಾನು ನೆನಪು ಮಾಡ್ಕೊತಾನೆ. ಬಸ್ ಪಾಸ್ ತಂದಿಲ್ಲ ಅಂತೀವಿ. ಮತ್ತು ಬಸ್ ಪಾಸ್ ಥರ ಕೊಡಿದನೀಗ. ಇವ್ನ ಸಂಬಂಧ 2 ಬಸ್ ಮತ್ತು ಪ್ರೆಸೆಂಟೇಷನ್ ಲೇಟಾಗಿ ಹೊಂಟೀನಿ. ರೀಸನ್ ಇವನ ಒಟ್ಟು 5 ಬಸ್ ಮಿಸ್ ಆಗಿದ ಮ್ಯಾಗ ಇದೊಂದು ಬಸ್ ಸಿಕ್ಕೈತಿ. ಜಲ್ದಿ ಹೋಗುತ್ತಿದೆ ನೋಡೋಣಂತ. ಅದೇ ಟೈಮಿಗೆ ಈಕ್ವಲ್ ಆದ್ರೆ ನಡೀತೈತಿ. ಹೊಂಡೈತೆ ಅಂದ್ರೆ ಹೋಗೋದೆಲ್ಲ ನೋಡ್ಬೇಕಾಗುತ್ತೆ. ಮತ್ತೊಳ್ಳಿ ಏನಾರು ಬೇರೆ ಬರಬೇಕು. ಅವರ ಬಸ್ ಬಂದಿರ್ತಿದ್ದಾಗುತ್ತೆ. ನಮ್ಮ ಕಾಲೇಜಿಗೆ ಹೋಗ್ಬೇಕಾಗುತ್ತೆ. ಎಲ್ಲ ಅಂದ್ರೆ ಇಲ್ಲ ಪಂಚರ್ ಆಗೋದು ಒಂದ ಅಲ್ಲ, ಕೂಲೆಂಟು ಲೀಕ್ ಆಗ್ತೈತೆ ಬಸ್ಸಿಂದು. ಭಾಳ ವಜ್ಜೆ ಆಗೈತಿ. ಮತ್ತು ಕೂಲೆಂಟ್ ಆಯಿತು, ನೀರು ಐತೆ. ಬಸ್ ಮತ್ತು ಈ ಬಸ್ ಬರೀ ಅರ್ಧ ದಾರಿ ಮಟ್ಟ ಅಷ್ಟು ಗೊತ್ತ. ಇನ್ನು ಅರ್ಧ ದಾರಿ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೋಡೋಣಂತೆ ಇನ್ನೊಂದು ಅರ್ಧ ದಾರಿ ಹೆಂಗಾರು ಪಟ್ನ ಹೋದ್ರೆ ಆತ. ಆಲ್ರೆಡಿ ಟೈಮ್ ಭಾಳ ಆಗೈತಿ. ಇಲ್ಲಿಂದ ಏನಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಒಂದು 5 ಕಿಲೋಮೀಟ್ರ್ ನಡ್ಕೊಂತ ಹೋಗ್ಬೇಕು. ಎಲ್ಲ ಆಗಿದ್ದೆ ಇಪ್ಪ ಮಗನಿಂದನೇ. ಹಂಗೆ ಹೊಡಿಬಾರ್ದು, ನಿಮ್ಗೆ ಏನಾರು ತೊಗೊಂಡು ಹೊಡಿಬೇಕು. ಇಲ್ಲಿಂದ ಹಿಡಿದ 4-5 ಕಿಲೋಮೀಟ್ರ್ ಹೋಗ್ಬೇಕು ನಡ್ಕೊಂತ. ಹೊಟ್ಟೆಗೆ ನಾಷ್ಟ ಇಲ್ಲ, ಏನಿಲ್ಲ, ಕೂಳನಿಲ್ಲ, ನೀರು ಸದ್ಯ ಕುಡ್ದಿಲ್ಲ. ಮುಂಜಾನೆ ಅದು ಹಂಗೆ ಓಡಿ ಬಂದ್ವಿ. ಜಲ್ದಿ ಬಂದ್ರೆ ಅಂತೇಳಿ. ಎಷ್ಟು ಜಲ್ದಿ ಬರ್ಬೇಕಂತ ಲೇಟ್ ಆಗೊಂತೀವಿ. ಕರೆವಲ್ಲ ನೀನು ಸುಮ್ಮನೆ ಬಿಟ್ಟು ಹೋಗ್ಬಿಟ್ಟು ನಮ್ಮ ಭಾಳ ಚಲೋ ಆಕಿದ್ದು. ಈ ಬಿಸಿಲಿನ ಹೊಡ್ತಕ್ಕೆ ಏನು ಮಾಡ್ಬೇಕಂತೇಳಿ ನಾವು ಅದಕ್ಕೆ ಒಂದು ಬಿಸ್ಕೆಟ್ ತಿನ್ಕೊಂಡು ಹೊಂಟೀನಿ. ಟೈಮ್ ಮಾತ್ರ ಭಾಳ ಕೆಟ್ಟಾಗೈತೆ. ಅಲ್ಲೇ 9 ಆಯ್ತು. 10 ಗಂಟೆಗೆ ಹೋಗ್ತೀವಿ ಕಾಲೇಜಿಗೆ ಆರಾಮ ಒಳಗೆ. ನೋಡೋಣ ಏನಾಗುತ್ತೆ ಅಂತೇಳಿ. ಪ್ರೆಸೆಂಟೇಷನ್ ಅಂತೂ ಮಧ್ಯಾಹ್ನ ಐತೆ, ಟೆನ್ಷನ್ ಇಲ್ಲ. ಮಧ್ಯಾಹ್ನ ಮಟ್ಟ ಒಳಗೆ ಹೋಗೋದು ಒಂದೇ. ಅಂತಿಂತ ನಮ್ಮ ವಾರ್ಡನ್ ಸರ್ ಒಳಗೆ ಕರ್ಕೊಂಡ್ರೆ. ನಮ್ಮ ಕ್ಲಾಸ್ ಟೀಚರ್ ಫೋನ್ ಎತ್ತಾತಿದ್ದಿಲ್ಲ. ನಮ್ಮ ವಾರ್ಡನ್ ಸರ್ ಒಳಗೆ ಕರ್ಕೊಂಡು ಬಂದು ಇವತ್ತು. ಥ್ಯಾಂಕ್ ಯು ವಾರ್ಡನ್ ಸರ್. ಕಾಲೇಜ್ ಅದು ಹೊಲಸ್ ಕಾಲೇಜ್ ಕೈಗೆ ಕೊಡೋದು ಒಂದು ಕ್ಲಾಸ್ ಹಾಕಬೇಕು. ಬಿಸಿಲಿನ ಹೊಡ್ತೈತಿ, ನೀರಾಗಿ ಹಿಂಗೆ ಆದೈತಿ. ಹೇಳಕ್ಕೆ ಒಲ್ಲೆ ನಾನು ನಿಮ್ಗೆ. ಅಲ್ಲಿ ನಮ್ಮ ಮಿಸ್ ಇರಲಿಲ್ಲ. ಈಗ ಮ್ಯಾಗಿನ ಕ್ಲಾಸ್ ರೂಮ್ನಾಗ ಅದಾರ. ಅಲ್ಲಿ ಹೋಗ್ಬೇಕಂದ್ರೆ ಕ್ಲಾಸ್ ನಡೀತೈತಿ. ಬೈತಾಳೆ ಅಲ್ಲೇ ಕ್ಲಾಸ್ನಾಗೆ. ಇವತ್ತು ಸರ್ ವಿಡಿಯೋ ಸುಮ್ಮನೆ ವಿಡಿಯೋ ಚೆನ್ನಾಗಂದ್ರೆ ಯಾರು ಹುಡ್ರು ಕೇಳಲ್ರಿ. ಎಲ್ಲರೂ ಅವ್ರವ್ರ ಪ್ರೊಜೆಕ್ಟ್ಗಳು ಬ್ಯುಸಿ ಆಗ್ಯಾರ. ಸುಮ್ಮನೆ ಹಚ್ಚಿ ನಿಂತಾನ ಸರ್. ಏನು ಹೇಳ್ಬೇಕಪ್ಪ ಇಂಥ ಸರ್? ಏನಾಗಪ್ಪ ಅಂತ ಸರ್ ಈಗ ದೊಡ್ಡ
ನಮ್ಮ ನವನೀತ್ ಬಾಯಿಂದ ಸ್ಕೂಟಿ ತೊಗೊಂಬಂದಿವಿ. ಥ್ಯಾಂಕ್ಸ್ ಟು ನವನೀತ್ ಬ್ರೋ ಸ್ಕೂಟಿ ಕೊಟ್ಟಿದ್ದಕ್ಕೆ. ಅಂದಲ್ಲೇ ಇದು ಪ್ರಿಂಟ್ ಜೆರಾಕ್ಸ್ ಬರುತ್ತೆ. ಈಗ ಫೈನಲಿ ಹೋಗಿ ಜೆರಾಕ್ಸ್ ತೊಗೊಂಬಂದು 8 ಪೇಜಿಗೆ 40 ರೂಪಾಯಿ ಕೊಟ್ಟು ರೊಕ್ಕ ಹಾಳು ಮಾಡ್ಕೊಂಡು. ಅವು ಜೆರಾಕ್ಸು ಸರಿ ಬಂದಿಲ್ಲ, ಸುಮ್ಮನೆ ರೊಕ್ಕ ಹಾಳು ಮಾಡ್ಕೊಂಡು ಏನು ಮಾಡೋಕ್ಕೆ ಬರೋಂಗಿಲ್ಲ. ಹಂಗಾರೆ ನಾವು ಹೊಂಟಿಗೆ ರೂಮಿಗೆ. ತಿಪ್ಪ್ಯಾಗಾಶಿ ಇವನ ಜೊತೆ ಅಡ್ಡಾಡಿದ್ರೆ ತಿಪ್ಪ್ಯಾಗ ಅಡ್ಡಾಡೋ ಬಾಳೆ ನಮ್ದು. ಅಲ್ಲಿ ಚಲೋ ರೂಟ್ ಬಿಟ್ಟು ಇವತ್ತು ಸಂಧ್ಯಾಕಾಶಿ ಬರೋಣ ಅಂದ. ಸಂಧ್ಯಾಕಾಶಿ ಹೊಂಟಿವಿ. ನಮ್ಮ ರೂಮ್ ಅಲ್ಲೇ ಐತಿ. ಮಸ್ತ್ ಹಿಂಗೆ ರೂಮು, ಹಿಂಗೆ ಗಟ್ರೆ ಏನಾರು ತಿನ್ರಿ ಏನಾರು ಚೆಲ್ರಿ. ಇನ್ನೂ ರೂಮ್ ಸ್ವಚ್ಛ ಮಾಡ್ಬೇಕು. ಜಿಡ್ಡು ಬ್ಯಾಸ್ರಿ ರೂಮ್ ಸ್ವಚ್ಛ ಮಾಡಕ್ಕೆ. ಇವತ್ತು ಪ್ರೆಸೆಂಟೇಷನ್ ಕ್ಯಾನ್ಸಲ್ ಆಗೈತಿ. ಶನಿವಾರಕ್ಕೆ ಐತೆ ನಾವು ಪ್ರೆಸೆಂಟೇಷನ್. ಮೋಸ ಮಾಡಿದಾರೆ ನಮ್ಮ ಕಾಲೇಜ್ನವ್ರು ಇವತ್ತು. ಫಸ್ಟ್ ಟೈಮ್ ನಾ ಸೆಲ್ಫಿ ಸ್ಟಿಕ್ ಇಲ್ಲೇ ಬ್ಲಾಗ್ ಮಾಡತ್ತೀನಿ. ನನ್ನ ಕಡೆ ಈಗ ತೊಗೊಂಡು ಸೀದಾ ಟೆರೆಸಿಗೆ ಹೋಗೋಣಂತ. ರೀಸನ್ ಮಸ್ತ್ ಸ್ಕೈ ಓಪನ್ ಐತಿ ಅಂತ. ಯಾ ನೀವೇನೇ ಹೇಳ್ರಿ, ಸ್ಟಿಕ್ ಹಿಡ್ಕೊಂಡು ಈ ಥರ ಬ್ಲಾಗ್ ಮಾಡೋದು ಗತ್ತ ಬೇರೆ ಬರುತ್ತೆ. ಮಸ್ತ್ ಸ್ಕೈ ಓಪನ್ ಐತಿ. ಆ ಕಡೆ ಡಿಜೆನೂ ಹಚ್ಚಾರ ಕೆಳಗೆ. ಇಲ್ಲೇ ಮೇನ್ ಶೂಟ್ ಇರೋದು ಈ ಚಂದಪ್ಪಂದ. ನಿಮಗೆ ಫೋಟೋ ಹಾಕ್ತೀನಂತ ನೋಡುವಂತ್ರಿ, ಮಸ್ತ್ ಬರ್ತಾವೆ ಈಗ. ಎಕ್ಸಾಕ್ಟ್ ನನ್ನ ಸ್ಟ್ರೇಟ್ ಅಪೋಸಿಟ್ ಇಲ್ಲಪ್ಪ ಮದ್ವೆ ಪಟಾಕ್ಷಿ ಹಾರ್ಸತ್ತಾರ. ಇಲ್ಲೊಂದು ಸ್ವಲ್ಪ ಶಾರ್ಟ್ಸ್ ತೆಗ್ದೀನಿ, ಭಾರಿ ಬಂದವು. ಹಾರಿಸಿದ್ದೆ ಅಂತ ಮಸ್ತ್ ಬಂದವು ಫೋಟೋ ಮಾತ್ರ. ಟೈಮ್ ಹಚ್ಚಿ ತೆಗ್ದಿದ್ದೆ. ಟೈಮಿಂದ ಎಕ್ಸಾಕ್ಟ್ ಇಲ್ಲೇ ಪಟಾಕ್ಷಿ ಹಾರ್ಸಾತಿದ್ರು. ಚಲೋ ಮೂಮೆಂಟಿಗೆ ಬಂದು ಅನ್ಕೊತೀನಿ. ಭಾಳ ಚಲೋ ಬರತ್ತೆ ಫೋಟೋ. ಆದ್ರೆ ಪಟಾಕ್ಷಿ ಹಾರ್ಸಿದ್ದು ಮಾತ್ರ ಭಾಳ ಕೆಟ್ಟ ಬಂದೈತಿ. 3 ಫೋಟೋ ಸಿಕ್ಕೋ ನಂಗೆ, ಭಾಳ ಚಲೋ ಅದಾವು. ಈಗ ಸೀದಾ ಚಂದಪ್ಪಂದು ಇನ್ನೊಂದ್ಸಲ ಚೆನ್ನಾಗಿ ತೆಗೋಣಂತ. ಅದು ಕರೆಕ್ಟಾಗಿ ಬರಲಿಲ್ಲ, ಆಗಿಲ್ಲ. ರಿಯಲ್ ಆಗಿ ಇಷ್ಟು ಕತ್ಲ ಐತಿ. ಮತ್ತೊಳ್ಳೆ ನಿಮ್ಗೆ ಇದನ್ನ ಫೋಟೋ ಡೇದಾಗ ತೋರಿಸ್ತೀನಿ. ಈಗ ಪ್ರೆಸೆಂಟಾಗಿ ತೆಗ್ದಿದ್ದೆ. ಈಗ ನೀವೇನು ಅಲ್ಲಿ ನೋಡತ್ತಿರಲ್ಲ, ಎಕ್ಸಾಕ್ಟ್ ಅಲ್ಲೇ ಮೊನ್ನೆ ಚಂದಪ್ಪ ಬಂದಿದ್ದೆ. ಕರೆಕ್ಟ್ ಇಲ್ಲೇ ಅಂದ್ರೆ ಇಲ್ಲಿ ಫುಲ್ ಓಣಿ. ಕರೆಕ್ಟ್ ಓಣಿ ಮ್ಯಾಗ ಚಂದಪ್ಪನ ಗತ್ಲೆ ಅಲ್ಲಿ ಬರ್ತಿತ್ತು ಫೋಟೋ. ಬಟ್ ಅವತ್ತು ನಮ್ಮ ಮೊಬೈಲ್ ಚಾರ್ಜಿಂಗ್ ಹಾಕಿದ್ದಿಲ್ಲ, ಅದಕ್ಕೆ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಇವತ್ತು ಚಂದಪ್ಪ ಫುಲ್ ಮ್ಯಾಗ ಬಂದ್ಬಿಟ್ಟಾನ. ಮತ್ತು ಇನ್ನೊಂದು 15 ಡೇಸ್ ಕಾಯ್ಬೇಕು. ಮತ್ತೊಳ್ಳೆ ಆ ಫೋಟೋ ಬೇಕಂದ್ರೆ ವೇಟ್ ಮಾಡೋಣ. ಆ ಫೋಟೋ ಕ್ಯಾಪ್ಚರ್ ಮಾಡೇ ಮಾಡ್ತೀನಿ ಆಗಿದ್ದಾಗೋಲ್ದಕ್ಕೆ. ಫೋಟೋ ತೆಗಿತಾ ಚಾವಿ ಎಲ್ಲ ಕಳ್ಕೊಂಡಿನ. ಇಲ್ಲೇ ಐತಿ, ಸಿಕ್ತು ಚಾವಿ. ಇದು ಇಲ್ಲ ಅಂದ್ರೆ ಭಾಳ ವಜ್ಜಾಗುತ್ತೆ. ಒಂದು ಫೋಟೋ ತೆಗೆದೆ, ಫೋಟೋ ಮಿಸ್ ಆಗ್ಬಿಡ್ತು. ಯಾಕಂದ್ರೆ ಲೈಟ್ ಭಾಳ ಬರತ್ತೈತೆ ಅಲ್ಲಿ. ಫೋಟೋ ಏನೋ ಬರತೈತಿ, ಬಟ್ ಮ್ಯಾಗ ಚಂದಪ್ಪನ ಕೂಟ ಕ್ಲೌಡ್ ಭಾಳ ಅದಾವು ಚಂದಪ್ಪನ ಕಡೆ. ಅದಕ್ಕೆ ಫೋಟೋ ಕರೆಕ್ಟಾಗಿ ಬರೋವಲ್ದು. ರೌಂಡ್ ಅದು ಚಂದಪ್ಪನ ಸರ್ಕಲ್ ಬರುತ್ತಲ್ಲ, ಹಿಂಗೆ ಹಾಫ್ ಸೆಮಿ ಸರ್ಕಲ್. ಚಂದಪ್ಪನ ಅರ್ಧ ಚಂದಪ್ಪ ಬರೋವಲ್ಲ, ಅದು ಫುಲ್ ರೌಂಡ ತೋರ್ಸಾತೈತೆ. ಮತ್ತು ಒಳ್ಳೆ ಇವತ್ತು ಇನ್ನೊಂದು 5-10 ನಿಮಿಷ ನೋಡ್ತೀನಿ. ಅದು ಮಾಡೋ ಸರಿತೆ ಚಲೋ ಆಯ್ತು. ಇಲ್ಲಾಂದ್ರೆ ಮತ್ತೆ ಕೆಳಗೆ ಹೋಗೋಣ. ಇವತ್ತಿಗೆ ಇಷ್ಟು ಸಾಕು.
ರೂಮ್ ಅಂತ ಕಡೆಗೆ ಇವತ್ತು ಸ್ವಚ್ಛ ಮಾಡಲಿಲ್ಲ, ಇನ್ನೂ ಪಿಕ್ಚರ್ ನೋಡತ್ತಾನ. ನಂದು ಎಡಿಟಿಂಗ್ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಬಂದೈತಿ. ಅದಕ್ಕೆ ಫಸ್ಟ್ ಒಂದು ಬಾಳೆಹಣ್ಣು ತಿಂದು ಪೂರಾ ಎಡಿಟಿಂಗ್ ಕಂಪ್ಲೀಟ್ ಮಾಡೋದಂತ. ಕರೆಗೂ ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಯ್ತು, ಚಲೋ ಫೋಟೋ ಸಿಗ್ತೈತೇನ. ಬಟ್ ಮಿಸ್ ಮಾಡಿಕೊಂಡೆ. ಬಟ್ ನಾನು ಅಂದ್ಕೊಂಡಿದ್ದ ಫೋಟೋ ಇವತ್ತು ಸಿಗೋಂಗಿಲ್ಲ. ಇನ್ನೂ ಸಿಗ್ಬೇಕಂದ್ರೆ ಇನ್ನೂ ಒಂದು 15 ದಿವಸ ಅಂತೂ ಬೇಕಾಗುತ್ತೆ. ಯಾಕಂದರೆ ಚಂದಪ್ಪ ಹೋಗ್ತಾ ಹಿಂಗೆ ಮ್ಯಾಗ ಹೋಗ್ತಾನೆ, ಡೌನ್ ಅಂತೂ ಬರೋಂಗಿಲ್ಲ. ಡೌನ್ ಬರ್ಬೇಕಂದ್ರೆ ಮತ್ತೆ ಒಳ್ಳೆ ಒಂದು ಅಮಾಸೆ ಬರ್ಬೇಕಿಲ್ಲ ಹುಣ್ಣಿಮೆ ಬರ್ಬೇಕು. ಅದು ಬರೋ ಮಟ್ಟ ವೇಟ್ ಮಾಡ್ಬೇಕು ನಾವೀಗ. ಹೊಸ ನೋಡ ಆತನ ಪಿಕ್ಚರ್. ಇನ್ನೂ ರೂಮ್ ಸ್ವಚ್ಛ ಮಾಡ್ಬೇಕು, ಬಡ ರೂಮ್ ಸ್ವಚ್ಛ. ಇವತ್ತಿನ ಬ್ಲಾಗ್ ಇಷ್ಟ, ಮತ್ತು ನಾಳೆ ಬ್ಲಾಗ್ನ ಸಿಗ್ತೀನಿ. ಅಲ್ಲಿ ಮಟ್ಟ ನಮಸ್ಕಾರ.